ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದಿದೆ. ಸೆಕೆಂಡ್ ಪಿ ಯು ಸಿನಲ್ಲಿ ಕಾಮರ್ಸ್ ತಗೊಂಡಿರೋ ಅಂಥವರಿಗೆ ನೆಕ್ಸ್ಟು ಏನೇನೆಲ್ಲ ಕೋರ್ಸ್ಗಳಿದ್ದಾವೆ, ಯಾವ ಕೋರ್ಸಿಗೆ ಹೋದರೆ ಬೆಸ್ಟು, ನಿಮಗೆ ಬೇಗ ಜಾಬ್ ಸಿಗಬೇಕು ಅಂದರೆ ಯಾವ ಕೋರ್ಸ್ಗೆ ಹೋಗಬೇಕು, ಒಳ್ಳೆ ಸ್ಯಾಲ್ರಿ ಸಿಗಬೇಕು ಅಂದರೆ ಯಾವ ಕೋರ್ಸಿಗೆ ಹೋಗಬೇಕು, ಇದೆಲ್ಲನೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಸೊ ಕಾಮರ್ಸ್ ಸ್ಟ್ರೀಮಲ್ಲಿ ನೀವು ದ್ವಿತೀಯ ಪಿ ಯು ಸಿನ ಮುಗಿಸಿದ್ದೀರಾ ಅಂತಂದರೆ ಈ ಒಂದು ವಿಡಿಯೋ ನಿಮ್ಮ ಲೈಫ್ ಚೇಂಜಿಂಗ್ ವಿಡಿಯೋ ಆಗಿರುತ್ತೆ. ಯಾಕೆ ಅಂತಂದರೆ ಒಂದು ಕೋರ್ಸ್ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ದೆ ಅದರಲ್ಲಿ ನಾವು ಓದಿದ್ರೆ ನಾವು ಮುಂದೆ ಏನಾಗ್ತೀವಿ ಅನ್ನೋದನ್ನು ತಿಳ್ಕೊಂಡೇ ನಾವು ಓದಿದ್ರೆ ನಮ್ಮ ಲೈಫೇನೆ ಹಾಳಾಗೋವಂಥದ್ದು. ನಮ್ಮ ಕೆರಿಯರಲ್ಲಿ ನಾವು ಮುಂದೆ ಏನಾಗಬೇಕು ಅನ್ನೋದನ್ನು ಮೊದಲು ನಾವು ತಿಳ್ಕೊಂಡು ಆಮೇಲೆ ಕೋರ್ಸ್ನ ಚೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಇದು ಒಂದು ಇಂಪಾರ್ಟೆಂಟ್ ಡಿಸಿಷನ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ. ಈಗ ನೀವು ಯಾವ ಕೋರ್ಸ್ನ ತೊಗೊಳ್ತೀರಾ, ಮುಂದೆ ನೀವು ಅದೇ ದಾರಿನಲ್ಲಿ ಮುಂದೆ ಹೋಗಬೇಕಾಗತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕಾಮರ್ಸ್ ಮುಗಿದ ನಂತರ ನೀವು ಯಾವ್ಯಾವೆಲ್ಲ ಕೋರ್ಸ್ನ ತೊಗೊಳ್ಬೋದು, ಏನೇನೆಲ್ಲ ಆಪ್ಷನ್ಸ್ ಇದೆ ನಿಮಗೆ ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡೋದಕ್ಕೆ ನಾನು ತುಂಬಾ ಎಫರ್ಟ್ ಹಾಕಿದ್ದೀನಿ. ಕಾಮರ್ಸ್ ಮಾಡಿರೋ ಅಂಥವ್ರನ್ನ, ಹಾಗೆ ಕಾಮರ್ಸ್ ಲೆಕ್ಚರರ್ಸ್ನ ಇವ್ರನ್ನೆಲ್ಲನೂ ಕೇಳಿಬಿಟ್ಟು ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರೋ ಅಂಥದ್ದು. ಮೊದಲನೇದಾಗಿ ಕಾಮರ್ಸ್ ಅಂತ ಬಂದಾಗ ನಾವು ಎರಡು ರೀತಿಯ ಡಿಗ್ರಿಯನ್ನು ಡಿವೈಡ್ ಮಾಡ್ತೀವಿ. ಒಂದು ಬ್ಯಾಚುಲರ್ ಡಿಗ್ರಿ, ಹಾಗೆ ಇನ್ನೊಂದು ಪ್ರೊಫೆಷ್ನಲ್ ಡಿಗ್ರಿ. ಬ್ಯಾಚುಲರ್ ಡಿಗ್ರಿನಲ್ಲಿ ಅಂತಂದರೆ ಅದು ಒಂದು ನಾರ್ಮಲ್ ಡಿಗ್ರಿಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ BCom, BBA, BCA, BA in ಎಕನಾಮಿಕ್ಸ್, BHM ಈ ರೀತಿಯಾದಂತಹ ಕೋರ್ಸ್ಗಳು ಬರುತ್ತೆ. ಅದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಮುಂದೆ ಕೊಡ್ತೀನಿ. ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳಾಗಿರುತ್ತೆ. ಅಂದರೆ ಇದು ಒಂದು ಜಾಬ್ ಸಿಗುವಂತಹ ಕೋರ್ಸಸ್ಸು ತುಂಬ ರೆಪ್ಯೂಟೆಡ್ ಕೋರ್ಸಸ್ ಆಗಿರುತ್ತೆ. ವೃತ್ತಿಪರ ಕೋರ್ಸ್ಗಳು ಇದಾಗಿರುತ್ತೆ. ಇದರಲ್ಲಿ CA, CS, CMA, CPA ಈ ರೀತಿಯಾದಂತಹ ಕೋರ್ಸ್ಗಳನ್ನು ನೀವು ನೋಡ್ಬೋದು. ಮೊದಲನೇದಾಗಿ ನಾವು ಬ್ಯಾಚುಲರ್ ಕೋರ್ಸಸ್ ಬಗ್ಗೆ ತಿಳ್ಕೊಂಡು ನಂತರ ಪ್ರೊಫೆಷ್ನಲ್ ಕೋರ್ಸಸ್ಗೆ ಹೋಗೋಣ. ಬ್ಯಾಚುಲರ್ ಕೋರ್ಸಸ್ಸಲ್ಲಿ ಮೊದಲು ಎಲ್ಲರಿಗೂ ಗೊತ್ತಿರೋವಂಥದ್ದು ತುಂಬ ಪಾಪ್ಯುಲರ್ ಕೋರ್ಸ್ ಯಾವುದು ಅಂತಂದರೆ BCom ಅಂತಂದರೆ ಬ್ಯಾಚುಲರ್ಸ್ ಇನ್ ಕಾಮರ್ಸು. ಕಾಮರ್ಸಲ್ಲಿ ಏನು ಓದಿರ್ತಾರಲ್ವ ಸೆಕೆಂಡ್ ಪಿ ಯು ಸಿವರೆಗೂ ಕೂಡ, ಅದಾದಮೇಲೆ ಇದು ಒಂದು ಮುಂದುವರೆದ ಭಾಗದ ರೀತಿ ಇರುತ್ತೆ. ಓಕೆನಾ. ಇಲ್ಲಿ ನೀವು ಟ್ಯಾಕ್ಸೇಷನ್ ಬಗ್ಗೆ, ಅಕೌಂಟಿಂಗ್ ಬಗ್ಗೆ, ಫೈನಾನ್ಸ್ ಬಗ್ಗೆ, ಎಕನಾಮಿಕ್ಸ್ ಬಗ್ಗೆ ಓದ್ತೀರಾ. ಇದು ಒಂದು 3 ವರ್ಷದ ಡಿಗ್ರಿ ಆಗಿರುತ್ತೆ. ನೆಕ್ಸ್ಟು ನೀವು ಮುಂದೆ CA ಮಾಡ್ತೀನಿ ನಾನು, ಮತ್ತು ಇಲ್ಲ ಅಕೌಂಟೆಂಟ್ ಆಗಬೇಕು ಅನ್ನೋ ಅಂಥವರಿಗೆ ಇದು ಒಂದು ಬೆಸ್ಟ್ ಕೋರ್ಸ್ ಅಂತಲೇ ಹೇಳ್ಬೋದು BCom. ನೆಕ್ಸ್ಟ್ ಬಂದುಬಿಟ್ಟು BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ನಿಮಗೆ ಬಿಸ್ನೆಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಈ ಕೋರ್ಸನ್ನು ತೊಗೊಳ್ಬೋದು. ಇದು ಕೂಡ 3 ವರ್ಷದ ಕೋರ್ಸ್ ಆಗಿರುತ್ತೆ. BBA ಮುಗಿದ ನಂತರ ನೀವು MBA ಮಾಡಿಕೊಂಡ್ರೆ ಒಳ್ಳೆ ಸ್ಕೋಪ್ ಇರುತ್ತೆ. MBA ಬಂದುಬಿಟ್ಟು 2 ವರ್ಷದ ಕೋರ್ಸ್ ಆಗಿರುತ್ತೆ. ಟೋಟಲ್ ಆಗಿ 5 ವರ್ಷ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೀವು ಮಾರ್ಕೆಟಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು, HR ಆಗಿ ವರ್ಕ್ ಮಾಡ್ಬೋದು. ಹಾಗೆಯೇ ಏನು ಅಂತಂದರೆ ಬಿಸ್ನೆಸ್ ಸ್ಟಡಿ ಬಗ್ಗೆ ಇಲ್ಲಿ ಕಲಿತೀರಾ. ಸೊ ಕಾರ್ಪೊರೇಟ್ ಜಾಬ್ಗಳಿಗೆ ನೀವೇನಾದರೂ ಹೋಗಬೇಕು ಅಂತಂದರೆ ಇದು ಒಂದು ಬೆಸ್ಟ್ ಕೋರ್ಸ್ ಅಂತಲೇ ಹೇಳ್ಬೋದು BBA. ನೆಕ್ಸ್ಟು ನೀವು BCom ಮುಗಿಸಿದ ನಂತರ MCom ಮಾಡ್ಬೋದು, ಇಲ್ಲಾಂದರೆ MBA ಕೂಡ ಮಾಡ್ಬೋದು. ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದು BCA. ಈಗ ಕಮ್ಮಿಂಗ್ ಡೇಸಲ್ಲಿ ಇದಕ್ಕೆ ಒಳ್ಳೆ ಸ್ಕೋಪ್ ಬರ್ತಾ ಇದೆ. ಯಾಕೆ ಅಂತಂದರೆ ಈಗ AI ಬಂದಿರೋ ಅಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಇದು BCA ಬಂದುಬಿಟ್ಟು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊತೀರಾ. ಪ್ರೋಗ್ರಾಮಿಂಗ್ ಬಗ್ಗೆ, ಹಾಗೆಯೇ ಸಾಫ್ಟ್ವೇರ್ ಬಗ್ಗೆ ಇಲ್ಲಿ ನೀವು ಕಲಿತಾ ಹೋಗ್ತೀರಾ. ನೀವು ಈಗ IT ಫೀಲ್ಡಿಗೆ ಏನಾದರೂ ಹೋಗಬೇಕು ಅಂತಂದರೆ ಇದೊಂದು ಬೆಸ್ಟ್ ಕೋರ್ಸ್ ಅಂತಲೇ ಹೇಳ್ಬೋದು. ಈಗ ಇಂಜಿನಿಯರಿಂಗ್ ಮಾಡಿಬಿಟ್ಟು IT ಫೀಲ್ಡಿಗೆ ಹೋಗಬೇಕಾಗತ್ತೆ. ಸೊ ನೀವು ಇಲ್ಲಿ ಇಂಜಿನಿಯರಿಂಗ್ನ ಮಾಡ್ದೇ BCA ಮಾಡಿಕೊಂಡು ಕೂಡ
IT ಫೀಲ್ಡ್ಗೆ ಹೋಗ್ಬೋದು. ನೀವು BCA ಮಾಡಿದ ನಂತರ MCA ಮಾಡಿಕೊಂಡ್ರೂ ಕೂಡ ಒಳ್ಳೆ ಸ್ಕೋಪ್ ಇರುತ್ತೆ, ಪ್ಯಾಕೇಜ್ಗಳು ಕೂಡ ಆಗುತ್ತೆ. ಓಕೆನಾ. ಸೊ ಈಗ ಕಮ್ಮಿಂಗ್ ಡೇಸಲ್ಲಿ ಈ ಒಂದು ಕೋರ್ಸು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಸ್ಕೋಪ್ ಇರೋವಂಥ ಕೋರ್ಸ್ ಇದಾಗಿರುತ್ತೆ. ಕಂಪ್ಯೂಟರ್ ಬೇಸ್ಡ್ ಕೋರ್ಸ್ ಆಗಿರುತ್ತೆ. ಇದು ಕೂಡ 3 ವರ್ಷದ ಕೋರ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಬ್ಯಾಚುಲರ್ ಕೋರ್ಸ್ಗಳೇನಿದೆ 3 ವರ್ಷನೇ ಇರುತ್ತೆ. ಸೊ ಮುಂದೆ ತಿಳಿಸ್ಕೊಡ್ತೀನಿ ಮಿಕ್ಕಿರೋವಂಥ ಕೋರ್ಸಸ್ಗಳ ಬಗ್ಗೆ. ನೆಕ್ಸ್ಟ್ ಬಂದುಬಿಟ್ಟು BA ಇನ್ ಎಕನಾಮಿಕ್ಸ್. BA ಇನ್ ಎಕನಾಮಿಕ್ಸ್ ಅಂತ ಅಂದರೆ ಇಲ್ಲಿ ನೀವು ಎಕನಾಮಿಕ್ಸ್ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ನಿಮಗೆ ಅಂತ ಅಂದರೆ ನೀವು ಈ ಒಂದು ಕೋರ್ಸ್ನ ತೊಗೊಳ್ಬೋದು. ಅಂತಂದರೆ ಈಗ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಆಮೇಲೆ ಈ ಪಾಲಿಸೀಸ್ಗಳ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನೀವು ಈ ಕೋರ್ಸ್ನ ತೊಗೊಳ್ಬೋದು. ಇದು ಕೂಡ 3 ವರ್ಷದ ಕೋರ್ಸ್ ಆಗಿರುತ್ತೆ. ನೀವೇನಾದರೂ ನೆಕ್ಸ್ಟು ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳನ್ನ ಬರಿತಾ ಇದ್ದೀರಾ, UPSC ಇಲ್ಲ RBI ಎಕ್ಸಾಮು ಇಲ್ಲ ಯಾವುದಾದ್ರೂ ಗೌರ್ಮೆಂಟ್ ಜಾಬಿಗೋಸ್ಕರ ಎಕ್ಸಾಮ್ನ ಬರಿತಾ ಇದ್ದೀರಾ ಅಂತ ಅಂದರೆ ಈ ಕೋರ್ಸ್ನ ತೊಗೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು BBF ಅಂತ ಅಂದರೆ ಬ್ಯಾಚುಲರ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸು. ನೀವು ಬ್ಯಾಂಕಿಂಗ್ ಫೀಲ್ಡಿಗೆ ಹೋಗ್ತಾ ಇದ್ದೀರಾ, ನಿಮಗೆ ಬ್ಯಾಂಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಬ್ಯಾಂಕಿಂಗ್ ಜಾಬ್ಗಳಿಗೆ ಹೋಗಬೇಕು ಅಂತಂದರೆ ಇದು ಬೆಸ್ಟ್ ಕೋರ್ಸ್ ಅಂತಲೇ ಹೇಳ್ಬೋದು. ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಬಗ್ಗೆ ಇಲ್ಲಿ ಡೀಪಾಗಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಇದು ಕೂಡ 3 ವರ್ಷದ ಕೋರ್ಸ್ ಆಗಿರುತ್ತೆ BBF ಅನ್ನೋವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು BAF ಅಂತ ಅಂದರೆ ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್. ಇಲ್ಲಿ ಅಕೌಂಟಿಂಗ್ ಬಗ್ಗೆ ಕಲಿತಾ ಹೋಗ್ತೀರಾ, ಫೈನಾನ್ಸ್ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ಇದು ಕೂಡ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡೋ ಅಂಥವ್ರಿಗೆ ಒಂದು ಒಳ್ಳೆ ಕೋರ್ಸ್ ಆಗಿರುತ್ತೆ. ನೆಕ್ಸ್ಟು ಇಲ್ಲ CA CPA ಕೋರ್ಸ್ಗಳಿಗೆ ನೀವು ನೆಕ್ಸ್ಟು ಹೋಗ್ತೀರಾ ಅಂತಂದರೆ ಇದು ತುಂಬಾ ಹೆಲ್ಪ್ ಮಾಡೋವಂಥ ಕೋರ್ಸು. ನೆಕ್ಸ್ಟ್ ಅದಾದಮೇಲೆ BBA ಪ್ಲಸ್ LLB. BBA ಪ್ಲಸ್ LLB ಅಂತಂದರೆ ಇದು ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಆಗಿರುತ್ತೆ. BBA ಜೊತೆಗೇ LLB ಮಾಡುವಂಥದ್ದು. ಇದು 5 ವರ್ಷದ ಕೋರ್ಸ್ ಆಗಿರುತ್ತೆ. ನೀವು ಈ ಒಂದು ಕೋರ್ಸ್ನ ಮಾಡಿಕೊಂಡ್ರೆ ನೀವು ಲೀಗಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ಬೋದು, ಮತ್ತು ಲಾಯರ್ ಆಗಬೇಕು ಅಂತಂದರೆ ಇದು ತುಂಬ ಒಳ್ಳೆ ಕೋರ್ಸ್ ಆಗಿರುತ್ತೆ. ನೆಕ್ಸ್ಟು BHM ಅಂದರೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್. ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇಲ್ಲಿ ಕಲಿತಾ ಹೋಗ್ತೀರಾ. ಸೊ ಇದಿಷ್ಟು ಕೂಡ ಒಂದು ಬ್ಯಾಚುಲರ್ ಕೋರ್ಸಸ್. ಬರೀ ಇಷ್ಟೇ ಅಲ್ಲ, ಇದನ್ನು ಬಿಟ್ಟು ಕೂಡ ಇದನ್ನು ಹೊರತುಪಡಿಸಿ ಕೂಡ ತುಂಬಾ ಕೋರ್ಸಸ್ಗಳಿದ್ದಾವೆ. ಈ ಕೋರ್ಸಸ್ ನಾನು ಏನು ಹೇಳಿದೆ ಇದು ತುಂಬ ಪಾಪ್ಯುಲರ್ ಆದಂತಹ ಕೋರ್ಸಸ್ಸು. ನಿಮಗೆ ಇದ್ರ ಬಗ್ಗೆ ಏನು ನಿಮಗೆ ಯಾವುದಾದ್ರೂ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನು ನೋಡಿಕೊಂಡು ನೀವು ಕೋರ್ಸ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಇವಾಗ ನಿಮಗೆ ಎಕನಾಮಿಕ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತಂದರೆ BA ಎಕನಾಮಿಕ್ಸ್ನ ತೊಗೊಳ್ಬೇಕಾಗತ್ತೆ. ಫೈನಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ BBF ಇಲ್ಲಾಂದರೆ BAF ತೊಗೊಳ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ನೋಡಿಕೊಂಡು ಅಥವಾ ನೀವು ಹೈಯರ್ ಸ್ಟಡೀಸ್ ಮಾಡ್ತೀರಾ ಅಂತಂದ್ರೂ ಕೂಡ ಮುಂದೆ ಯಾವ ಕೋರ್ಸ್ನ ತೊಗೊಂಡ್ರೆ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡಿ ತೊಗೊಳ್ಬೇಕಾಗತ್ತೆ. ನೀವು CA ಎಲ್ಲ ಆಗಬೇಕು ಅಂತಂದರೆ BCom ತೊಗೊಂಡು ನೆಕ್ಸ್ಟು CA ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ಇದಿಷ್ಟು ಕೂಡ ಒಂದು ಬ್ಯಾಚುಲರ್ ಕೋರ್ಸಸ್ಗಳಾಗಿರುತ್ತೆ. ಪ್ರೊಫೆಷ್ನಲ್ ಕೋರ್ಸಸ್ ಬಗ್ಗೆ ಇವಾಗ ಮಾತಾಡೋಣ. ಪ್ರೊಫೆಷ್ನಲ್ ಕೋರ್ಸಸ್ಸಲ್ಲಿ ಮೊದಲನೇ ಕೋರ್ಸ್ ಬಂದುಬಿಟ್ಟು CA. ಕಾಮರ್ಸ್ ಸ್ಟೂಡೆಂಟ್ಸಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ CA ಬಗ್ಗೆ. ಸೊ CA ಅಂತ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿಬಿಟ್ಟು ಇದು ಒಂದು 4.5 ವರ್ಷದ ಕೋರ್ಸ್ ಆಗಿರುತ್ತೆ. ಇದು ಹೈಲಿ ರೆಪ್ಯೂಟೆಡ್ ಕೋರ್ಸ್. ಇದಕ್ಕೆ ಬೇರೆ ಲೆವೆಲಲ್ಲೇ ರೆಸ್ಪೆಕ್ಟ್ ಸಿಗುತ್ತೆ. ಓಕೆನಾ. ಸೊ ಇದರಲ್ಲಿ 3 ಲೆವೆಲ್ಸ್ ಇರುತ್ತೆ. ಫೌಂಡೇಶನ್ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್, ನೆಕ್ಸ್ಟು ಫೈನಲ್ ಲೆವೆಲ್ ಅಂತ ಹೇಳ್ಬಿಟ್ಟು ಈ 3 ಲೆವೆಲ್ಗಳನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಡಿಗ್ರಿನ ಮುಗಿಸಿ, ಫಾರ್ ಎಕ್ಸಾಂಪಲ್ BComನ ಮುಗಿಸಿದ್ದೀರಾ ಅಂತಂದರೆ ಮೊದಲನೇ ಒಂದು ಸ್ಟೆಪ್ ಏನಿದೆ ಫೌಂಡೇಶನ್ ಕೋರ್ಸ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಇಂಟರ್ಮೀಡಿಯೇಟ್ ಕೋರ್ಸಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಓಕೆನಾ. ಸೊ ಮುಂದಕ್ಕೆ ನೀವು ಓದ್ಕೊತಾ ಹೋಗ್ಬೋದು. ನೆಕ್ಸ್ಟು ಏನೇನು ಕೆರಿಯರ್ ಆಪ್ಷನ್ ಇದೆ, ಏನೇನೆಲ್ಲ ಜಾಬ್ನ ನೀವು ಮಾಡ್ಬೋದು ಅಂತಂದರೆ ನೀವು ಆಡಿಟರ್ ಆಗಿ ವರ್ಕ್ ಮಾಡ್ಬೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ಬೋದು, ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ಬೋದು. ನಿಮ್ಮ ಸ್ಯಾಲ್ರಿ ಎಷ್ಟು ಸಿಗಬಹುದು ಅಂತಂದರೆ 6 ರಿಂದ 25 ಲಕ್ಷ ಪರ್ ಆ್ಯನಮ್ 1 ವರ್ಷಕ್ಕೆ ನೀವು ಇಷ್ಟನ್ನು ದುಡಿಬೋದು. ನೆಕ್ಸ್ಟ್ ಬಂದುಬಿಟ್ಟು 2ನೇ ಕೋರ್ಸ್ ಪ್ರೊಫೆಷ್ನಲ್ ಕೋರ್ಸಲ್ಲಿ ಯಾವುದು ಅಂದರೆ CS ಕಂಪನಿ
ಕಂಪನಿ ಸೆಕ್ರೆಟ್ರಿ. ಇದು ಒಂದು ಕಂಪನಿಯ ಲಾ ಮೇಲೆ ಈ ಒಂದು ಕೋರ್ಸ್ ಡಿಪೆಂಡ್ ಆಗುತ್ತೆ. ಒಂದು ಕಂಪನಿ ನಲ್ಲಿ ಏನೇನೆಲ್ಲ ಲಾಗಳಿದ್ದಾವೆ, ರೂಲ್ಸ್ ಏನೇನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನೇನೆಲ್ಲ ಕೆರಿಯರ್ ಆಪ್ಷನ್ ಇದೆ ಅಂತ ಅಂದರೆ, ನೀವು ಲೀಗಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ಬೋದು, ಕಂಪನಿ ಸೆಕ್ರೆಟ್ರಿಯಾಗಿ ವರ್ಕ್ ಮಾಡ್ಬೋದು. ನಿಮ್ಮ ಒಂದು ಸ್ಯಾಲ್ರಿ ಬಂದುಬಿಟ್ಟು 4 ರಿಂದ 15 ಲಕ್ಷ ಪರ್ ಆ್ಯನಮ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು CMA ಅಂದರೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಹೇಳ್ಬಿಟ್ಟು, ಇದು ಕಾರ್ಪೊರೇಟ್ ಫೈನಾನ್ಸಲ್ಲಿ ತುಂಬಾ ಒಂದು ಡಿಮ್ಯಾಂಡ್ ಇರೋವಂಥ ಕೋರ್ಸ್ ಇದಾಗಿರುತ್ತೆ. ಈ ಒಂದು ಕೋರ್ಸ್ ಬಂದುಬಿಟ್ಟು 3 ರಿಂದ 4 ವರ್ಷ ಇರೋವಂಥದ್ದು. ಕಾಸ್ಟಿಂಗು, ಬಡ್ಜೆಟಿಂಗು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದು ಹೆಚ್ಚಾಗಿ ಫೋಕಸ್ ಮಾಡುತ್ತೆ. ಕೆರಿಯರ್ ಆಪ್ಷನ್ಸು ಏನೇನಿದೆ ಅಂತ ಅಂದರೆ, ನೀವು ಕಾಸ್ಟ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ಬೋದು, ಫೈನಾನ್ಷಿಯಲ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ನಿಮ್ಮ ಒಂದು ಸ್ಯಾಲ್ರಿ ಬಂದುಬಿಟ್ಟು 5 ರಿಂದ 20 ಲಕ್ಷ ಪರ್ ಆ್ಯನಮ್ ಇರುತ್ತೆ. ನೆಕ್ಸ್ಟು ಬ್ಯಾಚುಲರ್ ಆಫ್ ಲಾ ಅಂದರೆ LLB. LLB ಬಂದುಬಿಟ್ಟು ನಾನು ಈಗಾಗಲೇ ಹೇಳಿದೆ, BBA + LLB ಅದು ಕೂಡ ಮಾಡ್ಬೋದು. ಇಲ್ಲ ನೀವು LLBನ ಮಾಡ್ತೀರಾ ಅಂತಂದರೆ, ನೀವು 2nd PU ಮೇಲೇ LLB ಮಾಡಿದ್ರೆ ನಿಮಗೆ 5 ವರ್ಷದ ಕೋರ್ಸ್ ಆಗುತ್ತೆ. ಇದು ನೀವು ಒಂದು ಡಿಗ್ರಿಯನ್ನು ಮಾಡಿಕೊಂಡು ನಂತರ LLBನ ಮಾಡಿದ್ರೆ 3 ವರ್ಷದ ಕೋರ್ಸ್ ಇದಾಗಿರುತ್ತೆ. ಕೆರಿಯರ್ ಆಪ್ಷನ್ ಬಂದುಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಲಾಯರ್ ಆಗ್ಬೋದು, ಲೀಗಲ್ ಅಡ್ವೈಸರ್ ಆಗಿ ನೀವು ವರ್ಕ್ ಮಾಡ್ಬೋದು, ಜಡ್ಜ್ ಕೂಡ ಆಗ್ಬೋದು. ಬಟ್ ಎಕ್ಸಾಮ್ನ ಬರಿಬೇಕಾಗುತ್ತೆ ಜಡ್ಜ್ ಆಗೋದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು CFA ಅಂತ ಅಂದರೆ ಚಾರ್ಟೆಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಅಂತ ಹೇಳಿಬಿಟ್ಟು, ಇದು ಕೂಡ 4 ವರ್ಷದ ಕೋರ್ಸ್ ಆಗಿರುತ್ತೆ. ಕೆರಿಯರ್ ಆಪ್ಷನ್ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಹಂಗೆ ಫೈನಾನ್ಷಿಯಲ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ನಿಮ್ಮ ಒಂದು ಸ್ಯಾಲ್ರಿ ಬಂದುಬಿಟ್ಟು 8 ರಿಂದ 30 ಲಕ್ಷ ಪರ್ ಆ್ಯನಮ್ ಇರುತ್ತೆ. ನೆಕ್ಸ್ಟು CPA ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಅಂತ ಹೇಳಿ, ಇದು 1 ರಿಂದ 2 ವರ್ಷದ ಕೋರ್ಸ್ ಆಗಿರುತ್ತೆ. ನೆಕ್ಸ್ಟು ಇದರ ಒಂದು ಸ್ಕೋಪ್ ಏನು ಅಂತ ಅಂದರೆ, ಇಂಟರ್ನ್ಯಾಷನಲ್ ಅಕೌಂಟಿಂಗಲ್ಲಿ ನೀವು ವರ್ಕ್ ಮಾಡ್ಬೋದು. ಎಕ್ಸ್ಪೆಷಲಿ ಎಲ್ಲಿ ಅಂತಂದರೆ USA ನೀವು ವರ್ಕ್ ಮಾಡ್ಬೋದು. ಕೆರಿಯರ್ ಆಪ್ಷನ್ ಬಂದುಬಿಟ್ಟು MNC ಕಂಪನಿಗಳು, ತುಂಬ ದೊಡ್ಡ ಕಂಪನಿಗಳಲ್ಲಿ ಅಕೌಂಟೆಂಟ್ ಆಗಿ ನೀವು ವರ್ಕ್ ಮಾಡ್ಬೋದು CPAನ ಮಾಡಿಕೊಂಡ್ರೆ. ನೆಕ್ಸ್ಟು BBA + MBA. BBA ಮಾಡಿಬಿಟ್ಟು ನೆಕ್ಸ್ಟು MBA ಮಾಡಿದ್ರೆ ನಿಮಗೆ ಒಳ್ಳೆ ಸ್ಕೋಪ್ ಸಿಗುತ್ತೆ. MBA ಬಂದುಬಿಟ್ಟು 2 ಇಯರ್ಸ್ ಕೋರ್ಸು, BBA ಬಂದುಬಿಟ್ಟು 3 ಇಯರ್ಸ್, ಟೋಟಲ್ 5 ಇಯರ್ಸ್ ಕೋರ್ಸ್ ಆಗುತ್ತೆ. ಸೊ ಇಲ್ಲಿ ನೀವು BBA + MBA ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಮಾರ್ಕೆಟಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು, HR ಆಗಿ ವರ್ಕ್ ಮಾಡ್ಬೋದು. ಸೊ ತುಂಬಾ ಸ್ಕೋಪ್ ಇರೋವಂಥ ಒಂದು ಬ್ರ್ಯಾಂಚ್ ಆಗಿರುತ್ತೆ. ಇದು ಕೂಡ ಬಿಸ್ನೆಸ್ ಅನಾಲಿಸ್ಟ್ ಆಗಿ ಕೂಡ ವರ್ಕ್ ಮಾಡ್ಬೋದು ನೀವು MBAನ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ. ಓಕೆನಾ? ಸೊ ಇದಿಷ್ಟು ಕೂಡ ಪ್ರೊಫೆಷ್ನಲ್ ಕೋರ್ಸ್. ನಿಮಗೆ ಹೆಚ್ಚಿನ ಸ್ಯಾಲ್ರಿ ಹಾಗೆಯೇ ಸ್ಟ್ರಾಂಗ್ ಕೆರಿಯರ್ ಬೇಕು ಅಂತಂದರೆ CA, CPA, CFA ಈ 3 ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಫಾಸ್ಟರ್ ಕಂಪ್ಲೀಷನ್ ಅಂತಂದರೆ ತುಂಬ ಬೇಗ ನಾವು ಸ್ಟಡೀಸ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತಂದರೆ CPA ಹಾಗೆ MBA ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಓದೋದಕ್ಕೆ ಎಷ್ಟು ಡ್ಯೂರೇಷನ್ನ ನೀವು ಕೊಡ್ತೀರಾ ಅನ್ನೋದ್ರ ಮೇಲೆ, ಹಾಗೆ ನಿಮ್ಮ ಹತ್ರ ಎಷ್ಟು ಬಡ್ಜೆಟ್ ಇದೆ, ಯಾವ್ದು ಮಾಡಿದ್ರೆ ಬೆಸ್ಟು ಅನ್ನೋದ್ರ ಮೇಲೆ ನೀವು ಕೋರ್ಸ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಕೆರಿಯರ್ ಮುಂದೆ ಏನಾಗಿರಬೇಕು ಅಂತ. CA, CPA ಇವೆಲ್ಲನೂ ಕೂಡ ತುಂಬಾ ರೆಪ್ಯೂಟೆಡ್ ಕೋರ್ಸು. ನಾನೇನು ಪ್ರೊಫೆಷ್ನಲ್ ಕೋರ್ಸ್ ಅಂತ ಹೇಳಿದೆ, ಈ ಕೋರ್ಸ್ಗಳನ್ನು ಮಾಡಿದ್ರೆ ನಿಮ್ಮ ಲೈಫು ಸೆಟಲ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದ್ದಾವೆ. ಸೊ ನೋಡಿಬಿಟ್ಟು ಕೋರ್ಸ್ನ ಚೂಸ್ ಮಾಡ್ಕೊಳ್ಳಿ. ಇದಲ್ಲದೇ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಸೊ ಇದು ಯಾವುದೇ ರೀತಿಯಾದಂಥ ಕೋರ್ಸ್ ಅಲ್ಲ. ಒಂದು 6 ಮಂತ್ಸಿಂದ 1 ಮಂತ್ವರೆಗೂ 1 ಇಯರ್ವರೆಗೂ ಕೂಡ ಒಂದು ಟ್ರೈನಿಂಗ್ ಥರ ಇರುತ್ತೆ. ಇಲ್ಲಿ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ವರ್ಕ್ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ, ನೀವು ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡೋದ್ರ ಬಗ್ಗೆ ಕಲಿತೀರಾ. ಇದೆಲ್ಲನೂ ಕೂಡ ತುಂಬ ಸ್ಕೋಪ್ ಇರೋವಂಥ ಕೋರ್ಸಸ್ಗಳು. ಸೊ ಇದನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಕೋರ್ಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.